ಬಿಎಂಟಿಸಿ ಬಸ್ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿರುವಂತಹ ಘಟನೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಮತ್ತು ಬೈಕ್ಗಳ ನಡುವೆ ಅಪಘಾತ ಸಂಭವಿಸಿದೆ. 3 ಬೈಕ್ ಸವಾರರಿಗೆ ಇದರಿಂದ ಗಾಯವಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಕೆಆರ್ ಮಾರ್ಕೆಟ್ನ ಫ್ಲೈಓವರ್ ಮೇಲೆ ನಡೆದಿರತಕ್ಕಂಥ ಅಪಘಾತ. ಓಕೆ, ಬಸ್ನಡಿ ಸಿಲುಕಿದ್ದ ಬೈಕ್ ಸಂಪೂರ್ಣವಾಗಿ ಜಖಮ್ ಆಗಿದೆ. ರಸ್ತೆಯಲ್ಲೇ ಬಸ್ ಬಿಟ್ಟು ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕೆಂಗೇರಿಯಿಂದ ಮೆಜೆಸ್ಟಿಕ್ ಕಡೆಗೆ ಬಸ್ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ 2 ಬೈಕ್ಗಳು ಜಖಮ್ ಆಗಿದೆ. ಪ್ರಾಣಾಪಾಯ ಏನಾಗಿಲ್ಲ, ಬಟ್ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಬೈಕ್ ಕೆಳಗಡೆ ಸಿಲುಕಿರ್ತಕ್ಕಂಥ ಬಸ್ ಕೆಳಗಡೆ ಸಿಲುಕಿರ್ತಕ್ಕಂಥ ಬೈಕು ಸಂಪೂರ್ಣ ನಜ್ಜುಗುಜ್ಜಾಗಿರ್ತಕ್ಕಂಥ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಇದು ಬಾಲಗಂಗಾಧರನಾಥ ಮೇಲ್ಸೇತುವೆ ಅಂತ ಇದೆಯಲ್ಲ, ಕೆಆರ್ ಮಾರ್ಕೆಟ್ ಮೇಲ್ಭಾಗಕ್ಕೆ ಬರತಕ್ಕಂಥ ಫ್ಲೈಓವರ್, ಅಲ್ಲಿ ನಡೆದಿರೋ ಘಟನೆ. ಈ ಘಟನೆ ನಡೀತಾ ಇದ್ದ ಹಾಗೆಯೇ ಇಮಿಡಿಯೇಟಾಗಿ ಬಸ್ ಚಾಲಕ ಬಸ್ಸನ್ನು ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಐ ಥಿಂಕ್ ಬೆಳಗಿನ ಜಾವ ಆಗಿರತಕ್ಕಂಥ ಘಟನೆ ಅಂತ ಅನಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಎಷ್ಟು ಗಂಟೆಗೆ ನಡೆದ ಘಟನೆ ಇದು, ಹೇಗಾಯಿತು, ಮತ್ತು ಗಾಯಾಳುಗಳ ಸ್ಥಿತಿ ಇವಾಗ ಹೇಗಿದೆ ಅಂತ? ಅರವಿಂದ್, ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬಳಿ ಘಟನೆ ನಡೆದಿರುವಂತದ್ದು. ಬೆಳಗ್ಗೆ ಕೆಂಗೇರಿಯಿಂದ ಮೆಜೆಸ್ಟಿಕ್ ಬರ್ತಿದ್ದಂತ ಬಿಎಂಟಿಸಿ ಬಸ್ ಏನಿತ್ತು, ಅದು ಆ ಕಡೆಯಿಂದ ಮೆಜೆಸ್ಟಿಕ್ ಕಡೆ ಬರ್ಬೇಕಾದ್ರೆ ಆ ಮುಂದೆ ಇದ್ದಂತ 2 ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದೆ. 2 ಬೈಕ್ಗಳು ಕೂಡ ಬಸ್ಸಿನ ಕೆಳಗಡೆ ಸಿಗಾಕೋತವೆ. ಆ ಸಂದರ್ಭದಲ್ಲಿ 2 ಬೈಕಲ್ಲಿ ಇದ್ದಂತ 3 ಗಾಯವಾಗಿರುವಂತದ್ದು. 3 ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಆ ಬಸ್ ಚಾಲಕ ಏನಿದ್ದ, ಅದು ಯಾವಾಗ ಆಕ್ಸಿಡೆಂಟ್ ಆದಂತೆ ಆತ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಅಂದ್ರೆ, ಬೆಳಗಿನ ಜಾವ 5 ಗಂಟೆ ಹೊತ್ತಿಗೆ ಬೈಕ್ ವೀಲಿಂಗ್ ಮಾಡ್ತಿದ್ರು ಕೆಲವು ಮುಸ್ಲಿಂ ಯುವಕರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆ ಸಂದರ್ಭದಲ್ಲಿ ಘಟನೆ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇರುವಂತದ್ದು. ಮತ್ತೆ ಈಗ ಸದ್ಯಕ್ಕೆ ಎಸ್ಕೇಪ್ ಆಗಿರುವಂತಹ ಬಸ್ ಚಾಲಕನ ಹುಡುಕಾಟ ನಡೆದಿದ್ರೆ, ಮತ್ತೊಂದು ಕಡೆ ಅವರಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಆ ಟ್ರೀಟ್ಮೆಂಟ್ ನಂತರದಲ್ಲೇ ಅವ್ರೇನ್ ವೀಲಿಂಗ್ ಮಾಡ್ತಿದ್ರ ಅಥವಾ ಹೋಗ್ತಾ ಇದ್ದಂತ ವೇಳೆ ಘಟನೆ ನಡೀತಾ ಅನ್ನೋದು ತಿಳಿಬೇಕಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.